ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವ? ನಿಮಗೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಏನೇನಿರುತ್ತೆ ಅಂತ ಫಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಡ್ತೀನಿ. ಹಬ್ಬದ ವ್ಲಾಗು ಅಂದರೆ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಆಗ್ತಿದೆ ಅದೇ ವ್ಲಾಗು ಇದು ಕೂಡ. ಬೆಳಗ್ಗೆ ಅಂದರೆ ಗುರುವಾರ ನಮ್ಮನೇಲಿ ಹಬ್ಬ ಇದ್ದಿದ್ದರಿಂದ ಬುಧವಾರ ಬೆಳಗ್ಗೆನೇ ನಮ್ಮಮ್ಮ ಮಂಗಳವಾರನೇ ಬಂದಿದ್ದರು. ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೆ ಇನ್ನು ಹಿಂದಿನ ವಿಡಿಯೋದಲ್ಲಿ. ಬಂದಿರೋದ್ರಿಂದ ಧನಿಯಾದ ಪುಡಿ ಅಂದರೆ ಸಾಂಬಾರು ಪುಡಿ ಮುಗಿದೋಗಿತ್ತು. ಪ್ರತಿ ವರ್ಷವೂ ಕೂಡ ವಾನದ ಟೈಮಲ್ಲೇ ನಾನು ಮಾಡೋದು. ವರ್ಷಕ್ಕೊಂದ್ಸಲಿ ಆಗೋ ಥರನೇ ನಾವು ರೆಡಿ ಮಾಡ್ಕೊಳೋದು. 2 kg ಕೊತ್ತಂಬರಿ ಬೀಜದ ಧನಿಯಾದ ಪುಡಿನ ರೆಡಿ ಮಾಡಿಕೊಂಡ್ರೆ ಆರಾಮಾಗಿ 1 ವರ್ಷ ಬರುತ್ತೆ. ಧನಿಯಾದ ಪುಡಿ ಅಥವಾ ಸಾಂಬಾರು ಪುಡಿ, ಹುರ್ಗಾಳ ಪುಡಿ, ಈ ರೀತಿ ಕೆಲವೊಂದು ಬೇರೆ ಬೇರೆ ಹೆಸ್ರುಗಳಲ್ಲಿ ಕರಿತಾ ಇರ್ತೀವಲ್ಲ. ಅಮ್ಮ ಎಲ್ಲ ಐಟಮ್ಗಳ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ. ಇವಾಗ ಅಂಗಡಿಯಲ್ಲಿ ತಂದಾಗಲೇ ಎಲ್ಲ ಕ್ಲೀನಾಗಿರುತ್ತೆ. ಆದರೂ ಕೂಡ ಒಂದು ಸಲ ನೋಡಿ ಹಾಕ್ಕೊಬೇಕಲ್ಲ, ಆದ್ದರಿಂದ ಅಮ್ಮ ಐಟಮ್ಗಳನ್ನ ಕ್ಲೀನ್ ಮಾಡ್ತಾಯಿದ್ರು. ನಾನು ಕೂಡ ಕರಿಬೇವಿನ ಸೊಪ್ಪು ಬೇಕು ಧನಿಯಾದ ಪುಡಿಗೆ, ನಿಮಗೆಲ್ಲ ಗೊತ್ತೇ ಇರುತ್ತೆ. ಅದನ್ನು ಕೂಡ ಬಿಡಿಸಿ ಬಿಸಿಲಿಗೆ ಇಡೋಣ ಅಂತೇಳಿ ಅಮ್ಮನ ಜೊತೆ ಕೂತ್ಕೊಂಡು ಕೆಲಸ ಶುರು ಮಾಡಿದೆ. ತಿಂಡಿ ಉಸ್ಲಿ ರೊಟ್ಟಿ ರೆಡಿ ಆಗ್ತಾಯಿದೆ, ಅಂದರೆ ಒಗ್ಗರಣೆಗೆ ಹಾಕಿ ಬಂದಿದ್ದೀನಿ. ಅದು ಬೇಯೋದ್ರೊಳಗಡೆ ಇದನ್ನೊಂಚೂರು ಕೆಲಸ ಮುಗಿಸೋಗೋಣ ಅಂತ. ಹಾಗೆ ಒಬ್ಬಟ್ಟು ಬೇಯಿಸೋದಕ್ಕೆ ವಾನಕ್ಕೆ ಹೊಸ ಸ್ಟವ್ನು ಕೂಡ ತೊಗೊಂಬಂದಿದ್ದೀನಿ. ಒಳಗಡೆ ಸ್ಟವ್ ಅದು ಫಿಕ್ಸ್ ಆಗಿದೆ. ಯಾವಾಗಲೂ ಕೂಡ ಬಿಚ್ಚಿ ಹಾಕೋದ್ರಿಂದ ಅದು ಲೂಸ್ ಆಗುತ್ತೆ. ಹಾಗೆ ಮತ್ತು ಏನಾದರೂ ಒಳಗಡೆ ಕಾಫಿ ಟೀ ಸಣ್ಣ ಪುಟ್ಟದ್ದು ಬಂದರೆ ಮತ್ತೆ ಈ ಸ್ಟವ್ನ ಅಲ್ಲಿಗೆ ಜೋಡ್ಸೋಕ್ಕಾಗೋದಿಲ್ಲ. ಇದು ಸಪ್ರೇಟಾಗಿ ಇರಲಿ ಅಂತೇಳಿ ದೊಡ್ಡ ಸ್ಟವಲ್ಲಿ ಅನ್ನ ಮತ್ತು ಬೇಳೆ ಎಲ್ಲ ಬೇಯಿಸ್ಕೊಬೋದು. ಇದರಲ್ಲಿ ಒಬ್ಬಟ್ಟು ತೊಟ್ಟಕ್ಕೆ ಅಂತೇಳಿ ಹೊಸದಾಗಿ ಈ ವರ್ಷ ಸ್ಟವ್ನು ಕೂಡ ತಂದಿದ್ದೀನಿ. ಸ್ವಲ್ಪ ಕಡಿಮೆ ದುಡ್ಡಿಂದೇ ತಂದಿದ್ದೀನಿ, ಯಾಕಂತಂದರೆ ಇದು ವರ್ಷಕ್ಕೊಂದ್ಸಲ ಉಪಯೋಗಿಸೋದು. ಬರೀ ಒಬ್ಬಟ್ಟು ತೊಟ್ಟಕ್ಕಾದರೆ ಆಯಿತು ಅಂತೇಳಿ 1800 ರೂಪಾಯಿ ಕೊಟ್ಟು ಗುಬ್ಬಿಯಿಂದ ತೊಗೊಂಬಂದಿದ್ದೆ. ಈಗ ಅದನ್ನು ಕೂಡ ಬಿಡಿಸಿ ನಮ್ಮಮ್ಮಂಗೆ ಹುರ್ಗಾಳ ಪುಡಿ ಇದರಲ್ಲೇ ಹುರಿದ್ರಾಯ್ತು, ಅಂದರೆ ಹುರ್ಗಾಳ ಪುಡಿ ಮಾಡೋದಕ್ಕೆ ಅಂದರೆ ಸಾಂಬಾರು ಪುಡಿ ಮಾಡೋದಕ್ಕೆ ಐಟಮ್ಗಳನ್ನ ಈ ಸ್ಟವಲ್ಲೇ ಹುರ್ಕೊಳ್ಳೋಣ ಅಂತೇಳಿ ಅದನ್ನು ಬಿಡಿಸಿ ಕೊಡ್ತಾಯಿದ್ದೆ ನಮ್ಮಮ್ಮಂಗೆ. ಅಮ್ಮ ಹೊಸ ಸ್ಟವ್ ತಂದಿದೆಯಾ ಅಂತ ಕೇಳ್ತಾಯಿದ್ರು. ಎಲ್ಲ ಐಟಮ್ಗಳು ಕೂಡ ಕ್ಲೀನ್ ಆಗಿದೆ. ಇವಾಗ ಶುರು ಮಾಡ್ಕೋಬೇಕು ಹುರಿಯೋದಕ್ಕೆ. ಆದರೆ ಮಧ್ಯೆ ಬೇರೆ ಬೇರೆ ಕೆಲಸಗಳು ಬರುತ್ತೆ. ಅದರಿಂದ ಆಮೇಲೆ ಮಧ್ಯಾಹ್ನ ಮೇಲೆ ಹುರಿಯೋಣ. ಇನ್ನೊಂದು ಸ್ವಲ್ಪ ಅಂದರೆ ಹಪ್ಪಳ ಸ್ವಲ್ಪ ಶೀತ ಆಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿ ಇಡಬೇಕಿತ್ತು. ಬಿಸಿಲಿತ್ತು ಅಂತೇಳಿ ಬಿಸಿಲಿಗೆ ಹಾಕಿದೆ. ಇವಾಗ ತಂದು ಕೊಟ್ಟರೆ ಅದನ್ನು ಕೂಡ ಕ್ಲೀನ್ ಮಾಡಿ ಇಟ್ಟ ಮೇಲೆ ಒಂದೇ ಸಲ ಕೂತ್ಕೊಂಡು ಹುರಿದ್ರಾಗುತ್ತೆ ಅಂತ ಅಮ್ಮ ಹೇಳ್ತಾಯಿದ್ರು. ಅದಕ್ಕೋಸ್ಕರ ಇನ್ನೊಂದು ಅರ್ಧ ಮಧ್ಯಾಹ್ನದವರೆಗೂ ಬಿಸಿಲಲ್ಲಿ ಅಂತ ಹಪ್ಪಳ ಬಿಟ್ಟಿದ್ವಲ್ಲ, ಅವನು ನಾನು ಅಂದರೆ ಒರೆಸಿ ಎತ್ತಿಡೋಣ ಅಂತ. ನೀವೆಲ್ಲ ಸಾಕಷ್ಟು ಜನ ಹಪ್ಪಳ ಮಾರ್ತೀರಾ ಅಂತ ಕೇಳ್ತಾಯಿದ್ರೆ, ಖಂಡಿತವಾಗ್ಲೂ ನಾನು ಹಪ್ಪಳ ಮಾರೋದಿಲ್ಲ. ಕಾರಣ ಏನಂತಂದರೆ ನನಗೆ ಹಪ್ಪಳವನ್ನು ಒದಗಿಸೋದು ಕಷ್ಟ ಆಗುತ್ತೆ. ಒಬ್ಬಳೇ ಇರೋದ್ರಿಂದ ಎಲ್ಲ ಕೆಲಸ ಮಾಡಿಕೊಂಡು ಹಪ್ಪಳ ಹರಿಯೋದು ಕಷ್ಟ ಅಂತ ಹೇಳಿ. ಇವಾಗ ಬನ್ನಿ ಯಾವ ಅಳತೆಯಲ್ಲಿ ಏನೇನೆಲ್ಲ ಐಟಮ್ ಹಾಕಿದೆ ಒಂದ್ಸಲ ಕೇಳಿಬಿಡೋಣ. ಅಮ್ಮ ಕೊತ್ತಂಬರಿ ಬೀಜ ಯಾವ ಅಳತೆ ಎಷ್ಟು ತಗೊಂಡೈತಮ್ಮ? 2 kg. 2 kg-ಗಾ? 2 kg. ಇನ್ನು ಉಳಿದಿರೋ ಐಟಮ್ಗಳೆಲ್ಲ ಎಷ್ಟೆಷ್ಟು ತಗೊಂಡಿದ್ಯಾ ಹೇಳ್ಬಿಡು. 1 kg. ಹಾಂ, ಜೀರಿಗೆ 1 ಸೇರು. ಜೀರಿಗೆ 1 ಸೇರಾ? ಹ್ಞೂ. ಕಡಲೆಬೇಳೆ 1 ಸೇರು. ಹಾಂ. ಇದು ಅಚ್ಚೇರು ಅರ್ಪಾವು. ಏನದು? ತೊಗರಿಬೇಳೆ. ತೊಗರಿಬೇಳೆ ಅಚ್ಚೇರು ಅರ್ಪಾವು. ಹೆಸರುಬೇಳೆ ಅರ್ಧ. ಹೆಸರು ಬೇಳೆ ಅರ್ಧ ಸೇರು. ಅರ್ಧ ಸೇರು. ಉದ್ದಿನಬೇಳೆ ಅರ್ಧ ಸೇರು. ಹಾಂ. ಅಕ್ಕಿ ಅರ್ಧ ಸೇರು. ಹಾಂ. ಮೆಂತ್ಯ 100 ಗ್ರಾಮು. ಹಾಂ. ಅರಿಶಿನ 200 ಗ್ರಾಮು. ಕೊನೆನೇ ಅರಿಶಿನದ ಕೊನೆ ತಗೊಬೇಕು. 200 ಗ್ರಾಮು. ಹಾಂ. ಮೆಣಸು 100 ಗ್ರಾಮು. ಹಾಂ. ಒಂದು ಸ್ವಲ್ಪ ಚಕ್ಕೆ. ಹ್ಞೂ. ಆಮೇಲೆ ಕರಿಬೇವು. ಹಾಂ. ಅದೊಂದು 250 ಗ್ರಾಮು. ಹಾಂ. ಕಡಲೆ ನೀವು ಹಾಕ್ತೀರಾ? ಕಡಲೆ ನಾವು ಇಲ್ಲ, ಕಡಲೆಬೇಳೆ ಹಾಕೋದ್ರಿಂದ ಕಡಲೆ ಏನು ಹಾಕಲ್ಲ. ನಾವು ಹಾಕಲ್ಲ. ಬೇರೆ ಎಕ್ಸ್ಟ್ರಾ ಯಾವ್ದಾರ ಸಾರಿ ಬೇಕು ಅಂದರೆ ಕಡಲೆನೂ ಯಾವ್ದಾರ ಸಾರಿಗೆ ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳೋದು. ಹ್ಞೂ. ಗಸಗಸೆನೂ ನಾವೇನು ಹಾಕಲ್ಲ. ಬೇಕು ಅಂದರೆ ನೀವು ಹಾಕ್ಕೋಬೋದು. 100 ಗ್ರಾಮ್ ತಗೊಂಡಿದ್ದೀವಿ. ಹ್ಞೂ. ಸರಿ, ಇವಾಗ ಉರಿಯೋದಾ? ಉರಿಯೋಕ್ಕೆ ಶುರು ಮಾಡೋದಾ? ಹ್ಞೂ, ಶುರು ಮಾಡು ಉರಿಯೋಣ. ನಮ್ಮಮ್ಮ ಸಾಸಿವೆ ಹಾಕೋದನ್ನು ಮರ್ತಿದ್ರು. ಅಂದರೆ ಎಲ್ಲದನ್ನು ಒಟ್ಟಿಗೆ ತೋರಿಸ್ಬೇಕಾದ್ರೆ ಇದನ್ನು ತೋರಿಸಿರಲಿಲ್ಲ. ಒಂದು 100 ಗ್ರಾಮಷ್ಟು ಸಾಸಿವೆ ಇದನ್ನು ಕೂಡ ಸೇರಿಸ್ಕೊಬೇಕು. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಹಪ್ಪಳ ಬಿಸಿಲಲ್ಲಿ ಹಾಕಿದ್ವಲ್ಲ, ಅದು ಬಿಸಿಲು ಕಡಿಮೆ ಆಗ್ತಾಯಿತ್ತು. ಅದನ್ನು ಕೂಡ ತಂದು ಕೊಟ್ಟೆ. ನಮ್ಮಮ್ಮ ಒರೆಸ್ತಾಯಿದ್ರು. ನೀವೆಲ್ಲ ಸಾಕಷ್ಟು ಜನ ಕೇಳ್ತಾಯಿದ್ರೆ, ಮೇಡಮ್ ಹುರುಳಿಕಾಳು ಹಪ್ಪಳನ ಮಾರ್ತೀರಾ, ಪ್ಲೀಸ್ ಕೊಡಿ, ಕೊರಿಯರ್ ಮಾಡಿ ಅಂತೇಳಿ. ಖಂಡಿತವಾಗ್ಲೂ ನಾನು ಮಾರೋದಕ್ಕೆ ಅಂತ ಇಟ್ಟಿಲ್ಲ. ಯಾಕಂತಂದರೆ ಮಾರೋಕ್ಕೆ ಅಂತ ಶುರು ಮಾಡಿದ್ರೆ ತುಂಬ ಕೆಲಸ ಆಗುತ್ತೆ. ಅಂದರೆ ಮನೇಲಿ ಒಬ್ಬರೇ ಇರೋದ್ರಿಂದ ಅರಿಯೋದು ಸ್ವಲ್ಪ ಕಷ್ಟ. ಹಪ್ಪಳ ಅರಿಯೋದು ಮತ್ತು ಅದನ್ನು ನೀವು ಕೇಳಿದಷ್ಟು ಒದಗಿಸೋದು ಕಷ್ಟ. ಶುರು ಮಾಡಿದ ಮೇಲೆ ನಿಲ್ಲಿಸಬಾರ್ದು. ಅದರಿಂದ ನಾನು ಈ ಕೆಲಸನ ಶುರು ಮಾಡ್ತಾಯಿಲ್ಲ. ನಿಮ್ಗೆ ಯಾರಿಗಾದರೂ ಹುರುಳಿಕಾಳು ಹಪ್ಪಳ ಬೇಕು ಅಂತ ಅನಿಸಿದ್ರೆ, ನನ್ನ ಸ್ನೇಹಿತೆ ಒಬ್ಬಳು ಮಾಡ್ತಾಯಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಿಮ್ಮ ಜೊತೆ ಕೊಡ್ತೀನಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಅಷ್ಟರಲ್ಲಿ ಮತ್ತೆ ಮಧ್ಯಾಹ್ನ
ಒಂದೂವರೆ ಅಷ್ಟರಲ್ಲಿ ನಮ್ಮನೆಯವರು ಹೋಗಿ ನಮ್ಮ ಅತ್ತೆನೂ ಕೂಡ ಕರ್ಕೊಂಬಂದರು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಊಟ ಮುಗಿಸಿಬಿಟ್ಟೆ ನಾವು ಇವಾಗ ಹುರ್ಗಾಳ ಸಾಮಾನು ಅಂದರೆ ಧನಿಯಾ ಸಾಮಾನ ಹುರಿಯೋದಕ್ಕೆ ಇಟ್ಕೊಳ್ಳೋಣ. ಆದರೂ ಟೈಮ್ ಜಾಸ್ತಿ ಬೇಕು, ಯಾಕಂತಂದರೆ ಜೋರು ಹುರಿಲಿ, ಅದನ್ನು ಹುರಿದ್ರೆ ಟೇಸ್ಟ್ ಇರೋದಿಲ್ಲ. ಮೀಡಿಯಮ್ ಹುರಿಲಿ, ಎಲ್ಲ ಐಟಮ್ಗಳ್ನೂ ಕೂಡ ಹುರ್ಕೊಬೇಕು. ಅದರಿಂದ ಸಾಂಬಾರನ್ನ ಹುಳಿ ಸಾಂಬಾರು ಮಾಡಿದ್ದೆ. ಅಮ್ಮ, ನಾನು, ನಮ್ಮನೆಯವರು ಹಾಗೆ ನಮ್ಮತ್ತೆ ಎಲ್ಲರೂ ಕೂಡ ಊಟ ಮಾಡಿದ್ವಿ. ಇವತ್ತು ನೈಟೇ ನಾವು ಬೇಳೆ ಹಾಕಿ ಸಾಂಬಾರು ಮತ್ತು ಒಬ್ಬಟ್ಟಿಗೆ ಬೇಳೆ ರುಬ್ಬಬೇಕು. ಯಾಕಂತಂದರೆ ಮಾರನೇ ಬೆಳಗ್ಗೆನೇ ಹಬ್ಬ ಇರೋದ್ರಿಂದ ನಾವು ಎಷ್ಟೇ ಬೇಗ ಎದ್ದು ಮಾಡ್ತೀವಿ ಅಂದರೂ ಕೂಡ ಕೆಲಸ ಬೇಗ ಆಗೋದಿಲ್ಲ. ಒಬ್ಬಟ್ಟಿನ ಕೆಲಸ ಸ್ವಲ್ಪ ಟೈಮ್ ಆಗುತ್ತೆ, ತೊಟ್ಟೋದಕ್ಕೆ ಬೇಕು. ಎಲ್ಲರೂ ಹೇಳ್ತಾರೆ, ನೀನು ಯಾಕೆ ಪ್ರತಿ ವರ್ಷವೂ ಒಬ್ಬಟ್ಟನ್ನೇ ಮಾಡ್ತೀಯ, ಬೇರೆ ಅಡುಗೆನೇ ಮಾಡು, ಪಾಯಸ ಮಾಡಿ ಸ್ವೀಟ್ ತರಿಸಿದ್ರೆ ಬೇಗ ಆಗುತ್ತೆ, ಕೆಲಸನೂ ಕೂಡ ಸುಲಭ ಆಗುತ್ತೆ ಅಂತ. ಆದರೆ ನನಗೆ ಒಬ್ಬಟ್ಟು ಮಾಡಿದ್ರೆ ಸಾಂಬಾರು ಎಲ್ಲರೂ ಕೂಡ ಇಷ್ಟಪಟ್ಟು ಊಟ ಮಾಡ್ತಾರೆ. ಬೇರೆ ಸಾಂಬಾರಾದರೆ ಅಷ್ಟು ಇಷ್ಟಪಡಲ್ಲ. ಪಾಯಸ ಆದರೆ ಉಳಿದ್ರೆ ವೇಸ್ಟ್ ಆಗುತ್ತೆ, ಒಬ್ಬಟ್ಟಾದರೆ ಯಾರಿಗಾದ್ರೂ ಕೊಟ್ಟರೆ ತಿಂತಾರೆ. ಇದೆಲ್ಲ ಕಾರಣಗಳಿಂದ ನಾನು ಒಬ್ಬಟ್ಟನ್ನೇ ಪ್ರತಿ ವರ್ಷವೂ ಮಾಡ್ತಾಯಿರ್ತೀನಿ. ಇವಾಗ ಊಟ ಎಲ್ಲ ಆಯಿತು. ಸ್ಟವ್ವು ಹೊಸದಾಗಿರೋದ್ರಿಂದ ಪೂಜೆ ಮಾಡಿ ಕೆಲಸ ಶುರು ಮಾಡಬೇಕು. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಏನಾದರೂ ಒಂದು ದೊಡ್ಡ ಅಡುಗೆ ಮಾಡ್ತೀವಿ ಅಂತ ಅಂದಾಗ ಒಲೆ ಪೂಜೆ ಮಾಡಿ, ಸ್ಟವ್ ಪೂಜೆ ಮಾಡಿ ಅಡುಗೆ ಶುರು ಮಾಡೋದು ಉಂಟು. ಅಡುಗೆ ಎಲ್ಲ ಚೆನ್ನಾಗಾಗಲಿ, ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅಂತ. ಸ್ಟವ್ ಕೂಡ ಹೊಸದಾಗಿತ್ತು, ಅದಕ್ಕೆ ಧನ್ಯದ ಪುಡಿ ಹುರಿಯೋದಕ್ಕೆ ಶುರು ಮಾಡಿದಾಗಲೇ ನಾನು ಪೂಜೆನೂ ಕೂಡ ಶುರು ಮಾಡಿದೆ. ಪೂಜೆ ಶುರು ಮಾಡಿಬಿಟ್ಟು ಅಮ್ಮ ಬೇರೆ ಕೆಲಸ ಮಾಡ್ತಾಯಿದ್ರು, ಯಾಕಂದರೆ ಅದೆಲ್ಲ ಕ್ಲೀನ್ ಮಾಡ್ತಿದ್ರಲ್ಲ. ಅತ್ತೆ ಬಂದ್ರಲ್ಲ, ಅತ್ತೆನೇ ಇದನ್ನೆಲ್ಲ ರೆಡಿ ಮಾಡಿ ಹುರಿತಾರೆ ಅಂತ ಹೇಳಿ ನಮ್ಮ ಅತ್ತೆನೇ ಹುರಿಯೋದಕ್ಕೆ ಕುಂಡ್ರಿಸೋಣ, ಅಮ್ಮ ಬೇರೆ ಕೆಲಸ ಮಾಡಲಿ ಅಂತ ಪೂಜೆ ಮುಗಿಸ್ದೆ. ಅತ್ತೆ ಎಲ್ಲದನ್ನು ಒಂದೊಂದನ್ನೇ ಹುರಿಯೋದಕ್ಕೆ ಶುರು ಮಾಡಿದ್ರು. ನೀವು ನೋಡ್ತಾ ಇರ್ಬೋದು, ಇದು ಧನ್ಯ, ಕೊತ್ತಂಬರಿ ಬೀಜ, ಎಲ್ಲ ಐಟಮ್ಗಳ್ನೂ ಕೂಡ ನನಗೆ ತೆಗೆದಿಟ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಐಟಮ್ನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ನಾವು ಉರಿನ ಇಟ್ಕೊಂಡು ಕೈ ಆಡ್ತಾ ಇರಬೇಕು, ಒತ್ತಿಸಬಾರ್ದು. ಉರಿ ಜೋರಾಗಿದ್ದರೆ ಬೇಗ ಆಗುತ್ತೆ, ಆದರೆ ಒಳಗಡೆ ಅದು ಆಗಿರೋದಿಲ್ಲ. ಅದಕ್ಕೋಸ್ಕರ ಉರಿ ಕಡಿಮೆ ಉರಿಲೇ ಇರಬೇಕು. ಈಗ ಎಲ್ಲದನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಕಡಲೆಬೇಳೆ ಎಲ್ಲ ಪ್ರತಿಯೊಂದನ್ನು ನಾನು ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಅಷ್ಟನ್ನು ಕೂಡ ಉರಿಲೇಬೇಕು. ಉರಿಯೋದು ಅಂದರೆ ಫ್ರೈ ಮಾಡೋದು. ನಮ್ಮ ಮನೆಯವರು ಕಾಯಿ ಸುಲಿಯೋದಕ್ಕೆ ಶುರು ಮಾಡಿದರು, ಯಾಕಂದರೆ ಒಂದೊಂದೇ ಕೆಲಸ ಮುಗಿದು ಬಿಡಲಿ ಅಂತ. ಇದೆಲ್ಲ ಹುರಿದಿದ್ದ ಕೆಲಸ ಆಗಿದ್ದು ಬಂದು ಸಂಜೆ 5:30 ಆಯಿತು. ನಮ್ಮ ಅತ್ತೆ ಊಟ ಮುಗಿಸಿ ಕೂತ್ಕೊಂಡಿದ್ದಕ್ಕೆ ಯಾವುದೇ ಕೆಲಸ ಸುಲಭ ಇರಲ್ಲ. ಕರೆಕ್ಟಾಗಿ ಮಾಡ್ತೀವಿ ಅಂತ ಅಂದರೆ ಎಲ್ಲ ಕೆಲಸನೂ ಕೂಡ ಟಫೇ ಇರುತ್ತೆ. ಅದಕ್ಕೆ ಅಷ್ಟಿಲ್ದಲೇ ಹೇಳ್ತಾರೆ, ಹುರ್ಗಾಳು ಪುಡಿ ಮಾಡೋದು, ಉಪ್ಪಿನಕಾಯಿ ಹಾಕೋದು, ಅವೆಲ್ಲ ಹಳ್ಳಿ ಕಡೆ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಆ ಪ್ರೊಸೀಜರಲ್ಲಿ ಮಾಡಿದರೆ ಎಲ್ಲ ಟೇಸ್ಟಾಗಿ ಹಾಗೆ ಕ್ಲೀನಾಗಿ ಆಗೋದು. ನೋಡ್ತಾ ಇರ್ಬೋದು ನೀವು. ಎಲ್ಲದನ್ನು ಕೂಡ ಅಂದರೆ ಇದು ಕೊತ್ತಂಬರಿ ಬೀಜವನ್ನು ಹುರಿಬೇಕಾದ್ರೆ ಎಲ್ಲವನ್ನು ಹುರಿದು ಒಂದು ಅರ್ಧ ಸೇರಷ್ಟು ಹುರಿದಲೇ ಹಸಿ ಕೊತ್ತಂಬರಿ ಬೀಜ, ಜೀರಿಗೆನೂ ಅಷ್ಟೇ ನಾವು ಹಾಕಿರ್ತಕ್ಕಂಥ ಅಳತೆಯಲ್ಲಿ 3/4 ಭಾಗ ಜೀರಿಗೆನ ಹುರಿದು ಇನ್ನು 1/4 ಭಾಗ ಜೀರಿಗೆ ಅಷ್ಟೇ ಹಸಿ ಇದೆ ಹುರಿದಲೇ ಹಾಕಿದ್ರೆ ಕೊತ್ತಂಬರಿ ಧನಿಯಾ ಪುಡಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಅತ್ತೆ ಆ ಪ್ರೊಸೀಜರ್ನೂ ಕೂಡ ಮಾಡಿದ್ರು. ನಾನು ಅದನ್ನು ವಿಡಿಯೋ ತಗೊಳಕ್ಕಾಗಲಿಲ್ಲ, ಯಾಕಂತಂದರೆ ನಾನು ಒಳಗಡೆ ಇದ್ದೆ. ಅತ್ತೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಬೇಗನೆ ಮಿಕ್ಸ್ ಮಾಡಿಬಿಟ್ರು. ನಾನು ಹೇಳಿದ ಮತ್ತೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಕೊತ್ತಂಬರಿ ಬೀಜವನ್ನು 3/4 ಭಾಗ ಹುರಿದು ಇನ್ನೊಂದು ಅರ್ಧ ಸೇರೋಷ್ಟು ಹಸಿ ಕೊತ್ತಂಬರಿ ಬೀಜನೇ ಹಾಕಿ ಪುಡಿ ಮಾಡಿಸ್ಬೇಕು. ಹಾಗೆ ಜೀರಿಗೆನೂ ಅಷ್ಟೇ, ನಾವು ಹಾಕಿರ್ತಕ್ಕಂಥದ್ರಲ್ಲಿ 3/4 ಭಾಗ ಜೀರಿಗೆನ ಹುರಿದು ಹಾಕಿ ಇನ್ನೊಂದು 1/4 ಭಾಗ ಜೀರಿಗೆನ ಹಸಿ ಜೀರಿಗೆನೇ ಹಾಕಿ ಧನಿಯಾದ ಪುಡಿ ಮಾಡಿಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅರಿಶಿನದ ಪುಡಿನ ಉಪಯೋಗಿಸ್ಕೊಡ್ದು ಕೊನೆನ ತಂದು ಚೆಚ್ಚಿ ಪುಡಿ ಮಾಡಿ ಅದನ್ನು ಬಿಸಿ ಮಾಡಿ ಹಾಕಿದ್ರೇನು ಕೂಡ ಕಲರು ಕೂಡ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ. ಈಗ ಕರಿಬೇವಿನ ಸೊಪ್ಪನ್ನು ಕೂಡ ಅಷ್ಟೇ ಬಿಸಿ ಮಾಡ್ತಾ ಇದ್ದಾರೆ. ಇದೆಲ್ಲ ಬಿಸಿ ಆದಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡಿ ಎಲ್ಲದನ್ನು ಕೂಡ, ಅಂದರೆ ಮೆಣಸು ಎಲ್ಲದನ್ನು ಕೂಡ ಈ ರೀತಿ ಬಿಸಿ ಮಾಡಿ ಮಿಕ್ಸ್ ಮಾಡಿ ಈಗ ಇದು ಮಿಲ್ಲಿಗೆ ಅಂದರೆ ಮಿಷಿನ್ಗೆ ಹೋಗಿ ಪುಡಿಯಾಗಿ ಬಂದರೆ ವರ್ಷ ಪೂರ್ತಿ ಆಗ್ತಕ್ಕಂಥ ಧನ್ಯದ ಪುಡಿ ರೆಡಿ ಆಯಿತು. ನಿಮಗೆಲ್ಲ ಇದ್ರ ಪ್ರೊಸೀಜರ್ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನಾನು ಇದೇ ಅಳತೆಯಲ್ಲಿ ನಾನು ಪ್ರತಿ ವರ್ಷವೂ ಕೂಡ ಧನ್ಯದ ಪುಡಿ, ಸಾಂಬಾರು ಪುಡಿನ ರೆಡಿ ಮಾಡ್ಕೊಳೋದು. ಇಷ್ಟ ಆದರೆ ಇನ್ನು ಕೆಲಸ ಮುಂದುವರಿಸ್ಬೇಕು. ಸಂಜೆ ಆಯ್ತಲ್ಲ, ಸಂಜೆ ಹಬ್ಬದ ಅಡುಗೆ ಕೆಲಸ ಶುರು. ನಾನು ಸಂಜೆ ಮೆಹಂದಿನೂ ಕೂಡ ಹಚ್ಕೊಬೇಕಿತ್ತು ತಲೆಗೆ ಮೆಹಂದಿ ಹಚ್ಕೊಂಡು ಮನೆ ಬಾಗಿಲನ್ನು ಸಗಣಿಯಿಂದ ಸಾರಿಸ್ದೆ. ಅದು ಸ್ವಲ್ಪ ರಂಗೋಲಿ ಬಿಡೋದಕ್ಕೆಲ್ಲ ಇನ್ನೂ ಸ್ವಲ್ಪ ಹಸಿ ಇತ್ತು, ಅದು ಸ್ವಲ್ಪ ಆರ್ಕೊಳ್ಳಿ ಅಂತ ಹೇಳಿ ಸ್ನಾನ ಮುಗಿಸ್ಕೊಂಬಂದು ಮತ್ತೆ ಸ್ಟವ್ ಹಚ್ಚಿ
ಬೇಳೆ ಹಾಕೋದಕ್ಕೆ ಅಂತ ತಪ್ಪಲೆ ಇಟ್ಟು ಕೆಲಸ ಶುರು ಮಾಡಿದ್ವಿ. ಆಗ ಟೈಮ್ ಬಂದು 7:30 ಆಗಿತ್ತು. ಈ ವರ್ಷ ನಮ್ಮ ಅಕ್ಕವ್ರು ಇನ್ನೂ ಬಂದಿರಲಿಲ್ಲ, ಒಂದಿನ ಮುಂಚೆ ಬರಲಿಲ್ಲ, ಅವರು ಬೆಳಗ್ಗೆ ಬರ್ತಾರೆ. ಅದರಿಂದ ಇವತ್ತು ಯಾರ್ಯಾರಿದ್ರು ಅಂತಂದರೆ ನಮ್ಮ ಅತ್ತೆ, ಅಂದರೆ ನಮ್ಮ ಸೋದರ ಅತ್ತೆ, ನಮ್ಮ ಮನೆಯವ್ರ ಅಮ್ಮ, ಅತ್ತೆ, ಹಾಗೆ ನಮ್ಮ ಮನೆಯವರ ಚಿಕ್ಕಮ್ಮ, ಇಷ್ಟೂ ಜನನೂ ಕೂಡ ಕೆಲಸ ಶುರು ಮಾಡಿದ್ರು. ನಮ್ಮಮ್ಮ ರೇಖಾ ಅವ್ರ ಮನೆ ಹತ್ರ ಹೋದ್ರು, ಅವಳಿಗೂ ಕೂಡ ಹೆಲ್ಪ್ ಮಾಡಬೇಕಿತ್ತಲ್ಲ, ಅದಕ್ಕೋಸ್ಕರ ಒಬ್ಬಟ್ಟಿನ ಕೆಲಸ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅವಳು ಪಾಯಸ ಮತ್ತು ಸ್ವೀಟನ್ನ ತರಿಸಿದ್ಳು, ಡ್ರೈ ಜಾಮೂನು ಅಥವಾ ಜಹಾಂಗೀರು, ಜಿಲೇಬಿ ಯಾವುದಾದ್ರೂ ಒಂದು ಸ್ವೀಟನ್ನು ತರಿಸ್ತಾರೆ, ಪಾಯಸ ಮಾಡ್ತಾರೆ. ನಾನು ಒಬ್ಬಟ್ಟು ಮಾಡ್ತೀನಿ, ಇಬ್ಬರು ಮನೇಲೂ ಒಂದೊಂದು ಚೇಂಜ್ ಇರಲಿ ಅಂತ. ರಿಲೇಷನ್ನೆಲ್ಲ ಒಬ್ಬರೇ ಇರ್ತಾರಲ್ಲ, ಅದಕ್ಕೋಸ್ಕರ. ಇವಾಗ ಬೇಳೆ ಎಲ್ಲ ಬೆಂದಿದ್ದಾಯಿತು, ಅಲ್ಲ ಬೇಳೆ ಹೆಸರು ಮಳ್ಳಿದ್ದಾಯಿತು. ನಾನು ಬೇಳೆ ಹಾಕ್ತಾಯಿದ್ದೀನಿ. ಅಷ್ಟರಲ್ಲಿ ತರಕಾರಿ, ಚಿತ್ರಾನ್ನಕ್ಕೆ ಎಲ್ಲದನ್ನು ಕೂಡ ನಮ್ಮ ಅತ್ತೆ ಇಬ್ಬರು, ಹಾಗೆ ನಮ್ಮ 3 ಜನ ಅತ್ತೆದಿರೇ ಆಗಬೇಕು ನನಗೆ, ಎಲ್ಲರೂ ಸೇರಿಕೊಂಡು ರೆಡಿ ಮಾಡಿದರು. ಈ ರೀತಿಯಾಗಿ ಬೇಳೆ ಬೆಂದಮೇಲೆ ಬೇಳೆನೂ ಕೂಡ ಬಸ್ತೆ. ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಸ್ವಲ್ಪ ಬಸಿಯೋದೆಲ್ಲ ಕಷ್ಟ ಆಗುತ್ತೆ. ಯಾವ ರೀತಿ ಬಸಿಯೋದು, ಎಡವಟ್ಟಾದರೆ ಕಷ್ಟನೇ ಇದು. ಮೇಲೆ ಬಿದ್ದರೆ ಸಪ್ಪೆಸರು ವೇಸ್ಟು, ಕೈಯೆಲ್ಲ ಇದಾಗುತ್ತೆ. ಹುಷಾರಾಗಿ ಮಾಡಬೇಕು ಕೆಲಸ. ಈಗ ಸಾಂಬಾರಿಗೆ ಖಾರ ರುಬ್ತಾ ಇದ್ದೀವಿ. ನಾನು ಎಲ್ಲದನ್ನು ಕೂಡ ವಿಡಿಯೋನ ಡೀಟೇಲಾಗಿ ತೊಗೊಂಡಿಲ್ಲ, ಯಾಕಂತಂದರೆ ಕೆಲಸ ಮಾಡೋ ಇದರಲ್ಲಿ ಯಾವಾಗಲೂ ಕೂಡ ನಾನು ವಿಡಿಯೋನ ತೊಗೊಳೋದು ಕಷ್ಟ ಆಗುತ್ತೆ. ಈಗ ಫೈನಲಾಗಿ ಸಾಂಬಾರು ರೆಡಿ ಆಗ್ತಾಯಿದೆ. ಒಂದು ಕಡೆ ಬೇಳೆ ಕುದಿಸ್ತಾ ಇದ್ದೀವಿ. ಇಷ್ಟೆಲ್ಲ ಆಗೋದ್ರೊಳಗಡೆ ಟೈಮ್ ಬಂದು 10 ಗಂಟೆ ಆಗಿತ್ತು. ನಮ್ಮನೆಯವ್ರನ್ನ ನಾನು ಬೇಳೆ ರುಬ್ಬೋದಕ್ಕೆ ನೋಡಿ, ಅದು ಗ್ರೈಂಡ್ರ್ ಹತ್ರ ಅಂತ ಹೇಳಿ ಹಾಕಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೆ. ಅವರು ನಾನು ಹಾಕೋದಿಲ್ಲ ಅಂತ ಇದ್ದರು. ಅಷ್ಟರಲ್ಲಿ ನಮ್ಮ ಅಕ್ಕ ಕಾಲ್ ಮಾಡಿದರು, ಮಾತಾಡ್ತಾ ಕೂತಿದ್ರು. ನಾನು ಸ್ವಲ್ಪ ತೋರಿಸ್ತಾ ಇದ್ದೆ. ಅದಾದಮೇಲೆ ನನ್ನ ಮಗ ಕೂಡ ಬಂದಿದ್ದಾನಲ್ಲ ಹಬ್ಬಕ್ಕೆ, ಅವನು ಅವ್ರ ಅಪ್ಪಾಜಿನೂ ಕೂಡ ಬೇಳೆ ರುಬ್ಬೋ ಕೆಲಸ ಮಾಡಪ್ಪ ಅಂತಂದೆ. ಅವನು ಕೂಡ ಬಂದಾಗಲಿಂದ ಹೋಗೋವರೆಗೂ ಪೂರ್ತಿ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದ. ಅವನಿಗಂತೂ ಫ್ರೀನೇ ಇಲ್ಲ. 1-2 ದಿನ ಅವನು ಕೂಡ ನಿದ್ದೆ ಇಲ್ದಲೆ ನಮ್ಮ ಜೊತೆನೇ ಪೂರ್ತಿ ಕೆಲಸ ಮಾಡಿ, ಮಾರನೇ ಬೆಳಿಗ್ಗೆ, ಇವಾಗ ಅವನಿಗೆ ಆಲ್ರೆಡಿ ಎಕ್ಸಾಮ್ ನಡೀತಾ ಇದೆ. ವಾನ ಆದ ಬೆಳಗ್ಗೆನೇ ಹೊರಟುಬಿಟ್ಟ. ನಿದ್ದೆಗೆಟ್ಟಿದ್ರು ಕೂಡ ಬೆಳಗ್ಗೆ ಹೋಗಿ ಅಂತಂದರು, ಇಲ್ಲ ಲೇಟಾಗುತ್ತೆ, ಅಲ್ಲೇ ಹೋಗಿ ಒಂದಿನ ಮಲಗ್ತೀನಿ ಅಂತ ಹೇಳಿ ಅವನು ವಾನ ಆದ ಬೆಳಗ್ಗೆನೇ ಹೊರಟ. ನನ್ನ ಮಗ, ನಮ್ಮ ಮನೆಯವರು ಇಬ್ಬರು ಕೂಡ ಬೇಳೆನೆಲ್ಲ ರುಬ್ಬಿಟ್ರು. ಅದಾದಮೇಲೆ ನಮ್ಮ ಅತ್ತೆ ಮೈದಾನ ಕಲಸಿಟ್ರು. ಮತ್ತು ಸಾಂಬಾರು ಕೂಡ ಮಾಡ್ತಾಯಿತ್ತು, ಅದನ್ನು ಕೂಡ ನೋಡಿ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತಲ್ಲ, ಮುಗ್ದಿದ್ದ ಕೆಲಸ. ಇಲ್ಲಿಗೆ ಇವತ್ತಿನ ನೈಟಿಂಗ್ ಕೆಲಸ ಮುಗೀತು. ಇನ್ನು ಮಾರನೇ ಬೆಳಗ್ಗೆ ಬೇಗನೆ ಎದ್ದು ಒಬ್ಬಟ್ಟು ಒಟ್ಟೋಣ ಅಂತ ಹೇಳಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ, ಆಗಲೇ ಬಾಗಿಲಿಗೆ ರಂಗೋಲಿ ಬಿಡೋದನ್ನ ಬಿಟ್ಟಿದ್ದೆ. ಅದಿನ್ನೂ ಸ್ವಲ್ಪ ಹಸಿ ಇತ್ತು, ಸ್ವಲ್ಪ ಹಾರ್ಕೊಳ್ಳಿ ಅಂತ ಹೇಳಿ ಪಾತ್ರೆ ಎಲ್ಲ ಬೆಳಗ್ಗೆ ನೋಡಿ ಸಾಕಾಯಿತು. ಈ ರೀತಿ ಸೊಂಟ ನೋವು ಅಂತ ಒಂದು ಸತಿ ರಿಲೀಫ್ ತೊಗೊಂಡು ಊಟ ಮುಗಿಸಿದ್ವಿ ಎಲ್ಲರೂ. ಅಂದರೆ ರಾತ್ರಿ ಊಟ ಕೂತ್ಕೊಂಡು ನಾನು, ನನ್ನ ಮಗ, ನಮ್ಮ ಮನೆಯವರು, ನಮ್ಮ ಅತ್ತೆ ಊಟಕ್ಕೆ ಕೂತ್ಕೊಂಡು ಊಟ ಮುಗಿಸಿ ಅದಾದಮೇಲೆ ಬಾಗಿಲಿಗೆ ರಂಗೋಲಿ ಬಿಟ್ಟು ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ವೆಲ್ಕಮ್ ಕೂಡ ನನ್ನ ಎಲ್ಲ ಹಬ್ಬಗಳಲ್ಲೂ ಕೂಡ ಇರುತ್ತೆ. ಹಾಗೆ ನಾನು ವಿಡಿಯೋ ಕ್ಲಿಪ್ಪಿಂಗ್ನ ಸ್ವಲ್ಪ ಪೂರ್ತಿ ಎಲ್ಲ ಆದಮೇಲೆ ತೊಗೊಂಡಿದ್ದೆ, ಆದರೆ ನಾನು ವಿಡಿಯೋನೇ ಒತ್ತಿಲ್ಲ. ನಿದ್ದೆಗಳಲ್ಲಿ ಆ ವಿಡಿಯೋನೇ ಒತ್ತಿಲ್ಲ ನಾನು. ಅದಕ್ಕೆ ಹಬ್ಬ ಆದ ಮಾರನೇ ಬೆಳಗ್ಗೆ ತೊಗೊಂಡೆ. ನಾನು ಏನೇನೆಲ್ಲ ಬರೆದಿದ್ದೆ ಅದನ್ನೆಲ್ಲ ಫುಲ್ ಡೀಟೇಲಾಗಿ, ಅದಷ್ಟು ಕಾಣಿಸ್ತಾ ಇಲ್ಲ, ಆದರೂ ಕೂಡ ನಿಮ್ಗೊಂದು ಸಲ ತೋರಿಸ್ತಾ ಇದ್ದೀನಿ ನಾನು ಏನೇನೆಲ್ಲ ಬರೆದಿದ್ದೆ ಅಂತ ಹೇಳಿ. ಈ ಕೆಲಸ ಆಗೋದ್ರೊಳಗಡೆ ಮಧ್ಯರಾತ್ರಿ 12:30 ಆಯಿತು. ಅದಾದಮೇಲೆ ಇನ್ನೂ ಒಂದು ಕೆಲಸ ಇತ್ತು, ತಂಬಿಟ್ಟಿಗೆ ಕಡಲೆ ಬೀಜ ಎಲ್ಲ ಪುಡಿ ಮಾಡಿಡಬೇಕಿತ್ತು. ಬೆಳಗ್ಗೆ ಟೈಮ್ ಆಗುತ್ತೆ ಅಂತ ರಂಗೋಲಿ ಬಿಟ್ಟು ಬಂದು ಅದೊಂದು ಕೆಲಸನೂ ಕೂಡ ಮುಗಿಸ್ದೆ. ಈಗೆಲ್ಲ ನಡೀತು ನಮ್ಮನೆ ಹಬ್ಬ. ಈ ವ್ಲಾಗ್ಗಳೆಲ್ಲ ಹೇಗೆ ಅನ್ನಿಸ್ತಾ ಇದೆ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಅದನ್ನು ಸರಿಪಡಿಸ್ಕೊತೀನಿ. ನೋಡಿ, ನಾನು ಯಾವ ರೀತಿ ಬರೆದಿದ್ದೆ ಅಂದರೆ, ನಗುತ್ತಾ ಬನ್ನಿ, ಖುಷಿಯಿಂದ ಹೊರಡಿ, ಈ ರೀತಿ ಬರೆದಿದ್ದೆ. ಇದನ್ನು ನಾನು ಬಿಟ್ಟಿದ್ದ ದಿನ, ಅಂದರೆ ಇದನ್ನೆಲ್ಲ ಬರೆದಿದ್ದ ದಿನ ವಿಡಿಯೋ ಕ್ಯಾಪ್ಚರ್ ಆಗಿಲ್ಲ. ನಾನು ಅದು ಕ್ಯಾಪ್ಚರ್ ಬಟನ್ನ ಒತ್ತಿಲ್ಲ, ಸುಮ್ಮನೆ ಹಿಡ್ದಿದ್ದೀನಿ. ಬೆಳಗ್ಗೆ ಎದ್ದು ಹುಡುಕ್ತೀನಿ, ಆ ವಿಡಿಯೋನೇ ಸಿಗಲಿಲ್ಲ. ಅದಾದಮೇಲೆ ಹಬ್ಬ ಆದಮೇಲೆ ತೊಗೊಂಡಿದ್ದು ಕ್ಲಿಪ್ಪು ಇದು. ಹೇಗೆ ಅನ್ನಿಸ್ತು? ನಗಿಸ್ತಾ ಇರಿ.